ಸತ್ಯಮೇವ ಜಯತೆ ಅಂತ ಹಾಕಿರೋದು. ಯಾರೋ ಆಗಲ್ಲ, ಟೈಮ್ ತಗೊಳತ್ತೆ. ಜನಗಳು ನೋಡಿ ಡಿಸೈಡ್ ಮಾಡ್ತಾರೆ. ಯಾರೋ ಏನೋ ಮಾಡಲ್ಲ. ನನ್ ಮಗ ಜನಗಳಿಗೆ ರೆಕಗ್ನೈಸ್ ಆಗ್ಬೇಕು. ಬಿಡ ತಿಂತವನೆ, ಬಿಗ್ಗೆಗ್ ತಿಂದವನೆ. ನೆಲಮಂಗಲ ಟು ಕುಣಿಗಲ್ ರೋಡಲ್ಲಿ ಯಾವ್ದು. ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಟೈಟಲ್ ಮತ್ತೆ ತಮ್ನೈಲ್ ಎಲ್ಲ ನೋಡಿ ಗೊತ್ತಾಗಿರುತ್ತೆ, ಗೆಸ್ ಮಾಡಿರ್ತೀರ. ಸೊ ಇವತ್ತು 14th ನನ್ನ ಬರ್ಡೇ ಆಗಿರೋದ್ರಿಂದ ಸೊ ಆಚೆ ಎಲ್ಲೋ ಹೋಗ್ತಾ ಇದ್ದೀವಿ. ಟೈಟಲೆಲ್ಲ ಆಲ್ರೆಡಿ ನೋಡಿರ್ತೀರ. ಸೊ ಬನ್ನಿ, ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಎತ್ತ, ಯಾವ ಹೋಟೆಲ್ಲು ಎಲ್ಲ ನಿಮ್ಗೆ ರಿವೀಲ್ ಮಾಡ್ತೀವಿ. ನೋಡಿ ಡಿಸೈಡ್ ಮಾಡ್ತಾರೆ. ಯಾರು ಯಾರೋ ಏನೋ ಮಾಡಲ್ಲ. ನನ್ ಮಗ ಜನಗಳಿಗೆ ರೆಕಗ್ನೈಸ್ ಆಗ್ಬೇಕು. ಆಲ್ರೆಡಿ ಹಳೆ ಚಾನಲ್ ಇದೆ, ಒಂದು 12K ಏನೋ ಸಬ್ಸ್ಕ್ರೈಬರ್ ಇದಾರೆ. ಇನ್ನೊಂದು ಚಾನಲ್ ನನ್ನ ಹತ್ರ ಇವತ್ತು ಅಮೌಂಟ್ ಇಲ್ಲ ಗೈಸ್, ಸ್ಯಾಲ್ರಿ ಬಂದಿಲ್ಲ. ಸೊ ನನ್ನ ಫ್ರೆಂಡ್ಸು ಕರ್ಕೊಂಡು ಹೋಗ್ತಾ ಇದಾರೆ. ಹೋಗ್ತಾ ಇಲ್ಲ, ಕುಣಿಗಲ್ ಹತ್ರ ನಾನು ರೆಗ್ಯುಲರ್ ಆಗಿ ಹೋಗ್ತೀವಿ. ಸೊ ತಾಜ್ ಅಂತ ಹೋಟೆಲ್ ಇದೆ, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಹಾಸನ ರೋಡು ಕುಣಿಗಲ್ ಹತ್ರ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ, ಬನ್ನಿ ಲೆಟ್ಸ್ ಗೋ, ಹೋಗೋಣ. देख कमीना कैसे चुप हो गया, बोलती बंद होगी। देख कमीने की ಸತ್ಯ ದುಡಿಮೆ, ಕಷ್ಟ ಆದರೂ ಶಾಶ್ವತ. ಯಾರು 15 ಬೈಕ್ ಹಾಕೊಂಡು ಸತ್ಯಮೇವ ಜಯತೆ ಅಂತ ಹಾಕಿರೋದು. ಯಾರೋ ಸತ್ಯಮೇವ ಜಯತೆ, ಯಾರೋ ಸತ್ಯಮೇವ ಜಯತೆ ಬಾದ್ಶಾ. ಸತ್ಯಮೇವ ಜಯತೆ. ಹಾಗೇನೆ ನೆಲಮಂಗಲ ಟು ಕುಣಿಗಲ್ ರೋಡಲ್ಲಿ ಯಾವ್ದಾದ್ರು ಬೆಸ್ಟ್ ಹೋಟೆಲ್, ಇಲ್ಲ ಅಂದ್ರೆ ನಾವು ರೆಗ್ಯುಲರ್ ಆಗಿ ಹೋಗ್ತಾ ಇರೋದ್ರಿಂದ ಸೊ ಯಾವ್ದಾದ್ರು ಚೆನ್ನಾಗಿದೆ ಅಂತ ಯಾವ್ದಾದ್ರು ಡಾಬಾ ಇಲ್ಲ ಅಂದ್ರೆ ಹೋಟೆಲ್ ಯಾವ್ದಾದ್ರು ಸಜೆಸ್ಟ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ತುಮಕೂರು ರೋಡ್ ಆದ್ರೂ ಓಕೆ, ತುಮಕೂರು ರೋಡ್ ಆದ್ರೂ ಪರವಾಗಿಲ್ಲ. ಆಫ್ಟರ್ 10:30 ಮೇಲೆ 10:30 ಮೇಲೆ 2 o'clock ಒಳಗಡೆ ರೆಗ್ಯುಲರ್ ನಾವು ಹೋಗ್ತಾನೆ ಇರ್ತೀವಿ. ಸೊ ನಾವು ತಾಜಿಗೆ ಹೋಗಿ ಬೋರ್ ಆಗಿರುತ್ತೆ. ಸೊ ಹೊಸ ಯಾವ್ದಾದ್ರು ಹೋಟ್ಲುನ ಟ್ರೈ ಮಾಡೋಣ ಅಂತ ಸೊ ಎಕ್ಸ್ಪ್ಲೈನ್ ಮಾಡ್ತೀವಿ ಯಾವ ಥರ ಏನಿದೆ ಅಂತ, ಯಾಕಂದ್ರೆ ಕಮೆಂಟ್ ಮಾಡಿ. ಏನು ತಿಂತ ಇದೆಯೋ ರೊಟ್ಟಿ. ನೀವೇನ್ ತಿಂತೀರಿ ಸರ್? ವಾ, ಬಿಡ ತಿಂತವನೆ, ಬಿಗ್ಗೆಗ್ ತಿಂದವನೆ, 2 kg ಚಿಕನ್ ತಿಂದವನೆ. ಚಿಕನ್ ತಿಂದ್ಬಿಟ್ಟು ಓಡಾಡ್ತಾವನೆ, ಈಗ ಬೀಡ ತಿಂತವನೆ. ಏನು ತಿಂತಾನೆ? ತಂದೂರಿ ಚಾಯ್ ಅಣ್ಣ 30 ತಂದೂರಿ ಚಾಯ್. ತಂದಿರೋ ಚಾಯ್ ಕುಡಿಯೋಣ ಬನ್ನಿ. ಅಲ್ಲ ಮಾತು ಹಾಸ್ಪಿಟಲ್ ಮಾಡಲ್ಲ. ಆನ ಆಯ್ತಾ? ಮುಂದಕ್ಕೆ ಮುಂದೆ ನೋಡ್ಕೊಂಡು ಆನ ಆಯ್ತಾ? ಹಾಗೆ. ಸೊ ಗಾಯ್ಸ್, ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಇವಾಗ. ಆಯ್ತಾ? ಓಕೆ. ಸೊ ಗಾಯ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಊಟ ಎಲ್ಲ ಓಕೆ. ಇವ್ರು ತಾಜ್ಗೆ ಹೋಗೋಣ ಅಂತ ಹೇಳಿದ್ರು. ಸೊ ತಾಜ್ಗೆ ಹೋಗಕ್ಕೆ ಆಗಲಿಲ್ಲ. ಇಲ್ಲಿ ಯಾವುದೋ ಒಂದು ಲೋಕಲಲ್ಲಿ ಯಾವುದೋ ಒಂದು ಡಾಬಾ ಇತ್ತು. ಸೊ ಅಲ್ಲಿ ಹೋಗಿದ್ವಿ. ಓಕೆ ಸ್ವಲ್ಪ ದುಡ್ಡು ಮಾತ್ರ ಜಾಸ್ತಿ, 200 ಟೋಪಿ ಬೇರೆ ಹಾಕ್ಬಿಟ್ಟಿದ್ರು ಅವರು. ಮತ್ತೆ ನಾವೇ ಬಿಡಿಸ್ಕೊಂಡ್ವಿ ಹೋಗಿ. ಓಕೆ, ನಾಟ್ ಬ್ಯಾಡ್. ನೆಕ್ಸ್ಟ್ ಟೈಮ್ ಹೋಗಲ್ಲ, ನೆಕ್ಸ್ಟ್ ಟೈಮ್ ತಾಜ್ಗೆ ಸೀದಾ ಹೋಗ್ತೀವಿ. ಓಕೆ, ಸಿಗ್ತೀನಿ ಅಲ್ಲಿ, ಮನೆ ಹತ್ರ ಸಿಗ್ತೀನಿ ಗಾಯ್ಸ್. ನೀನೆಲ್ಲಿ ಬಂದ್ಕೊಟ್ಟೆ? ಎಲ್ಲ ಮುಗೀತು, ಬಂದಿದ್ದೀವಿ ಮನೆ ಹತ್ರಕ್ಕೆ. ನಾನು ನೆಲಮಂಗಲದ ಹತ್ರ. ಹೆಂಗಿತ್ರಪ್ಪ ಇವತ್ತ ವಿಡಿಯೋ? ಚೆನ್ನಾಗಿತ್ತು, ಚೆನ್ನಾಗಿಲ್ವ ಹೇಳು. ವಾಯ್ಸ್ ಓವರ್ ಕೂಡ ಸಾಕು, ಇಲ್ಲೇ ಗೊತ್ತಾಗುತ್ತೆ. ನಿನ್ ಪಾರ್ಟಿಗೆ ಓಡಿಸಿದ್ರೆ ಚೆನ್ನಾಗಿರೋದು. ಪಾರ್ಟಿ ಕೊಡ್ಸೋಣ. ಅವಾಗಲೇ ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಸ್ಯಾಲ್ರಿ ಬಂದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್ ಅಂತ. ಲಾಸ್ಟ್ ಒಂದ್ಸಲಿ ಇದೇ ತರ ನಮ್ಮ ಇನ್ನೊಬ್ರು ಫ್ರೆಂಡ್ಸ್ ಆಗಿತ್ತು, ಅವಾಗೆಲ್ಲ ನಮ್ದೇ ಪಾರ್ಟಿ.
ಯಾವ್ದಪ್ಪ? ಸೊ ಇದೊಂಥರ ಮುಯ್ ತರ. ಸೊ ಗಾಯ್ಸ್ ಎಲ್ಲ ಮುಗೀತು. ಇವಾಗ ಬಂದ್ವಿ ಮನೆಗೆ. ಬಂದ್ಬಿಟ್ಟು ಇವಾಗ ಟೈಮ್ ಆಲ್ರೆಡಿ 3:40 ಆಗಿದೆ. ಆಚೆ ಹೋಗಿದ್ವಿ, ಫುಡ್ ಏನು ಅಷ್ಟು ಚೆನ್ನಾಗಿರಲಿಲ್ಲ ಗಾಯ್ಸ್. ತಾಜ್ ಹೋಗೋಣ ಅಂತ ಹೇಳಿ ಅಲ್ಲಿಂದ ಬೇರೆ ಏನೋ ಪ್ಲಾನ್ ಚೇಂಜ್ ಆಯಿತು. ಸೊ ಓಕೆ, ಕರೆಕ್ಟ್ ಇದೆ, ಆಲ್ ಸೆಟ್. ಯಾಕೆ ಸಪೋರ್ಟ್ ಮಾಡಲ್ಲ? ನಮ್ಮ ಕರ್ನಾಟಕದಲ್ಲಿ ಸಪೋರ್ಟ್ ಮಾಡಿದ್ರೆ ನನ್ ಮೇಲೆ ಆಣೆ ಇಟ್ಟು ನನ್ ಮೇಲೆ ಆಣೆ ಇಟ್ಟು ಕಂಟೆಂಟ್ ಚೆನ್ನಾಗಿದ್ರೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಏನು ಹೇಳ್ತೀರ? ಕಂಟೆಂಟ್ ಇಂಪಾರ್ಟೆಂಟು, ಕ್ವಾಲಿಟಿ ಯಾರು ಕೇಳಲ್ಲ. ಏನು ಮಾತಾಡ್ತಾ ಇದ್ದೀನಿ, ಸೊ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇವ್ನು ಕರೆಕ್ಟಾಗಿ ಮಾತಾಡ್ತಾನೆ ಇಲ್ವಾ, ರಿಯಾಕ್ಟ್ ಯಾವ ಥರ ಇರುತ್ತೆ, ಟಾಕ್ ಯಾವ ಥರ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗೋದು. ವಿಡಿಯೋ ಕ್ವಾಲಿಟಿ ನೋಡ್ತಾರೆ, ನೋಡಲ್ಲ ಅಂತಲ್ಲ, ಸ್ವಲ್ಪ ಜನ ನೋಡ್ತಾರೆ, ಸ್ವಲ್ಪ ಜನ ನೋಡಲ್ಲ. ಅರ್ಥ ಆಯ್ತಾ? ಈಗ ಆಯ್ತು ಬರಪ್ಪ, ಹೇಳ್ರಪ್ಪ. ಆಯ್ತು, ಯಾವತ್ತಾದ್ರೂ ಒಂದಿನ ಹಾಗೆ ಹಾಕ್ತೀವಿ. ಇದೇ ತರ ನೆಕ್ಸ್ಟ್ ವಿಡಿಯೋ ಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಅಪ್ಕಮಿಂಗ್ ಅಲ್ಲಿ ನೆಕ್ಸ್ಟ್ ಇನ್ನೂ ಫನ್ ಆಗಿರೋಂಥ ವಿಡಿಯೋಸ್ಗಳು ತಗೊಂಡ್ಬರ್ತೀನಿ ಅಂತ ಹೇಳ್ತಾ ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಬೈ ಗೈಸ್, ಗುಡ್ ನೈಟ್ ಎಲ್ಲರಿಗೂ.